ಮಂಡ್ಯ ಯುವಕರಿಂದ ಗ್ರಾಮ ಪಂಚಾಯಿತಿಗೆ ವಿಚಿತ್ರ ಬೇಡಿಕೆ. ಮಠ ಮಾಡಲು ಜಾಗ ಕೊಡಿಸ್ಕೊಡಿ. ಮದುವೆ ಆಗ್ತೇನೆ ಅಂತ ಮಕ್ಕಳು 30ಕ್ಕೂ ಹೆಚ್ಚು ಯುವಕರಿಂದ ಮಠ ಕಟ್ಟಿಸಿಕೊಡುವಂತೆ ಮನವಿ. 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ನಿಜಕ್ಕೂ ನಮ್ಮ ಯುವಕರಿಗೆ ವಯಸ್ಸು ಮೀರ್ತಿದ್ರೂ ಕನ್ಯೆಯರು ಸಿಗ್ತಿಲ್ಲ. ಹೀಗಾಗಿ ಸಕ್ಕರೆ ನಾಡು ಮಂಡ್ಯದ ಗಂಡೈಕ್ಳು ಇದೀಗ ಹುಡುಗಿ ಸಿಗದೆ ಹತಾಶರಾಗಿದ್ದಾರೆ. ಅದಕ್ಕಾಗಿ 30ಕ್ಕೂ ಹೆಚ್ಚು ಯುವಕರು ಪಂಚಾಯಿತಿಯ ಗ್ರಾಮ ಸಭೆಗೆ ಒಂದು ವಿಶಿಷ್ಟ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಮನವಿ ನೋಡಿದ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಆ ಮನವಿಯಲ್ಲಿದ್ದ ಮ್ಯಾಟ್ರೇ ಅಂತದ್ದು ಕಣ್ರಿ. ಮದುವೆಗೆ ಹೆಣ್ಣು ಸಿಗದೆ ಹತಾಶರಾದ ಮಂಡ್ಯ ತಾಲೂಕಿನ ಮರಳಿಗ ಗ್ರಾಮದ ಯುವಕರು 30ಕ್ಕೂ ಹೆಚ್ಚು ಯುವಕರು ಸೇರಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಮ್ಗೆ ಹೆಣ್ಣು ಸಿಗ್ತಿಲ್ಲ, ಮಠ ನೋಡ್ಕೊಳ್ತೀವಿ, ನಮಗಾಗಿ ಮಠ ಕಟ್ಟಿಸಿಕೊಡಿ ಅಂತ ವಿಚಿತ್ರ ಮನವಿ ಸಲ್ಲಿಸಿದ್ದಾರೆ. ಮದುವೆ ಬದಲು ಮಠದ ಬೇಡಿಕೆ. ಸದಸ್ಯರು ಅಧಿಕಾರಿಗಳು ಒಂದು ಕ್ಷಣ ದಂಗು. ತಮ್ಮೂರಿನ ಯುವಕರಿಗೆ ವಧುಗಳು ಸಿಗ್ತಿಲ್ಲ ಎಂಬ ಗಂಭೀರ ಸಮಸ್ಯೆಯನ್ನು ಮನವಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೃಷಿ ಪ್ರಧಾನವಾದ ಜಿಲ್ಲೆ ಮಂಡ್ಯದಲ್ಲಿ ರೈತ ಕುಟುಂಬಗಳು ಹೆಚ್ಚಿವೆ. ಇಂಥ ಕುಟುಂಬದ ಮಕ್ಕಳು ಮದುವೆಯಾಗಲು ಹೆಣ್ಣು ಕೊಡಲು ಯುವತಿಯರ ಮನೆಯವರು ಒಪ್ಪುತ್ತಿಲ್ಲ. ಇದರಿಂದಾಗಿ 30ಕ್ಕೂ ಹೆಚ್ಚು ಯುವಕರು ವಿವಾಹ ಬಂಧನದಿಂದ ವಂಚಿತರಾಗಿದ್ದಾರೆ. ಲೌಕಿಕ ಜೀವನದ ಬಗ್ಗೆ ನಿರಾಸೆಗೊಂಡು ಈಗ ಆಧ್ಯಾತ್ಮಿಕ ಮಾರ್ಗದತ್ತ ಮುಖ ಮಾಡಲು ನಿರ್ಧರಿಸಿದಂತಿದೆ. ನಮಗೆ ಹೆಣ್ಣು ಸಿಗ್ತಿಲ್ಲ, ನಾವು ಸಂಸಾರ ಮಾಡುವುದು ಅಸಾಧ್ಯ, ಆದ್ದರಿಂದ ಉಳಿದ ಜೀವನವನ್ನು ತ್ಯಾಗದ ಮೂಲಕ ಕಳೆಯಲು ನಮಗೊಂದು ಮಠ ಕಟ್ಟಿಸಿಕೊಡಿ ಎಂಬುದು ಯುವಕರ ಬೇಡಿಕೆಯಿಂದಿರುವ ಅಸಲಿ ಕಾರಣ. ಯುವಕರು ನೀಡಿರುವ ಈ ಅನಿರೀಕ್ಷಿತ ಅರ್ಜಿಯನ್ನು ಕಂಡು ಗ್ರಾಮ ಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳು ಒಂದು ಕ್ಷಣ ದಂಗಾಗಿದ್ದಾರೆ. ಆದರೆ ಸಮಸ್ಯೆ ಗಂಭೀರವಾಗಿರುವುದನ್ನ ಮನಗಂಡ ಗ್ರಾಮ ಪಂಚಾಯಿತಿ ಪಿಡಿಒರವರು ಯುವಕರ ಈ ವಿಶಿಷ್ಟ ಮನವಿಯನ್ನು ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ರವರ ಗಮನಕ್ಕೆ ತಂದಿದ್ದಾರೆ. ಅಲ್ಲದೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ಭರವಸೆ ನೀಡಿದ್ದಾರೆ. ಈ ಸಭೆಗೆ 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಮೇಡಮ್? ಅವರು ನಮಗೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಅಂದ್ಬಿಟ್ಟು ಮದುವೆ ಆಗದೆ ಇರೋಂಥ ಮಕ್ಕಳು ಇದು ಕೊಟ್ಟಿದ್ದಾರೆ. ಈಗ ನಿಮ್ಮ ಪಂಚಾಯತಿಯಿಂದ ಈ ರೀತಿ ಇದನ್ನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಅಧಿಕಾರಿಗಳಿಗೆ ಅವ್ರಿಗೆ ಮಠ ಕಟ್ಕೊಡೋಕೆ ಅವಕಾಶ ಮಾಡ್ಕೊಡ್ತೀರಾ, ಜಾಗ ಕೊಡ್ತೀರಾ ಏನು ಅಂತ? ಸರ್, ನಮ್ಮ ಮೇಲೆ ಇಲ್ಲ, ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕ್ತೀರಿ. ಈ ರೀತಿ ಅರ್ಜಿ ಬಂದಿದೆ ನಿಮ್ಗೆ, ಏನ್ ಅನ್ಸುತ್ತೆ ನಿಮ್ಗೆ ಈ ರೀತಿ ವಿಶೇಷ ಪ್ರಕರಣ? ಈ ಘಟನೆಯು ಕೇವಲ ಮಂಡ್ಯದ ಸಮಸ್ಯೆಯಾಗಿಲ್ಲ, ರಾಜ್ಯದ ಗ್ರಾಮೀಣ ಪ್ರದೇಶದ ಯುವಕರ ನಡುವೆ ಹೆಚ್ಚುತ್ತಿರುವ ವಧು ಕೊರತೆ ಸಮಸ್ಯೆಗೆ ಹಿಡಿದ ಕನ್ನಡಿಯಾಗಿದೆ. ತಮ್ಮ ಮಕ್ಕಳ ಈ ಹತಾಶೆಯ ಸ್ಥಿತಿಗೆ ಪೋಷಕರು ಕೂಡ ಕಂಗಾಲಾಗಿದ್ದಾರೆ. ರೈತ ಕುಟುಂಬಗಳ ಗಂಡು ಮಕ್ಕಳಿಗೆ ಹೆಣ್ಣು ಕೊಡದಿರೋದು ನಿಜಕ್ಕೂ ರೈತರಿಗೆ ಮಾಡ್ತಿರೋ ಅವಮಾನ ಅಲ್ಲದೆ ಮತ್ತೇನು? ಕರ್ನಾಟಕ ನ್ಯೂಸ್, ಮಂಡ್ಯ.